ಜಗದೋದ್ಧಾರನ ಆಡಿಸಿದಳೆ ಶೋಧ. ಜಗದೋದ್ಧಾರನ ಆಡಿಸಿದಳೆ ಶೋಧ. ಜಗದೋದ್ಧಾರನ ಆಡಿಸಿದಳೆ ಗಣನಾತ್ವಾಂ ಗಣಪತಿ ಗಮ್ಮವಮಹೇ ಕವಿ ಕವಿನಾಮುಪವಸ್ರವಸ್ತಮಂ ಜ್ಯೇಷ್ಠರಾಜಃ ಬ್ರಹ್ಮೋ ಬ್ರಹ್ಮಣಸ್ಪದಾನ ಶೃಣ್ವನ್ನುತಿವೇಚಿತ ಸಾಧನಂ ವಿಶ್ವಕ್ಷೇನ ದೇವತೋಭ್ಯೋ ನಮಃ. ಹರಿ ಓಂ ಗೋವಿಂದ ಗೋವಿಂದ ಗೋವಿಂದಸ್ಯ ಶ್ರೀ ಭಗವತೋ ಮಹಾಪುರುಷಾಯ ವಿಷ್ಣುರಾಜಾಖ್ಯಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣಾದಿತ್ಯ ಪ್ರಾರತೆ ಶ್ವೇತವರಃ ಕಲ್ಪೆ ವೈವತ್ಸುತಾ ಮನ್ವಂತರೆ ಕಲಿಯುಗೆ ಪ್ರಥಮವಾದಿ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ದಿಗ್ಭಾಗಸ್ಮಿನ್ ವರ್ತಮಾನ ವ್ಯಾಪಾರೀಕಾನ್ ಚಾಂದ್ರಮಾನೆ ಪ್ರಭಾವತಿ ಭಕ್ತರಿಗೆ ತಿಳಿಯಪಡಿಸುವುದೇನೆಂದರೆ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹಳೆ ದೇವರ ಹೊನ್ನಾಳಿ ಗ್ರಾಮದಲ್ಲಿ ತುಂಗಭದ್ರೆಯ ದಂಡೆಯ ಮೇಲೆ ರರಾಜ್ಯಮಾನವಾಗಿ ಕಂಗೊಳಿಸುತ್ತಿರುವ ಶ್ರೀ ಲಕ್ಷ್ಮೀ ರಂಗನಾಥ ಮಾಧವ ಪಕ್ಕದಲ್ಲಿ, ಅದರ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಗಳಿದೆ. ಇಲ್ಲಿ ಅದ್ಭುತವಾದ ಒಂದು ಪರಮಾತ್ಮನಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ. ಯಾವುದೇ ಭಕ್ತರು ಬಂದ್ರೆ ಇಲ್ಲಿ ಕಷ್ಟ ಅಂತಕ್ಕಂಥ ಬಂದವರು ಯಾರು ನಿರಾಶ್ರಿತರಾಗಿ ಹೋಗಿಲ್ಲ. ಇದು ಜಕಣಾಚಾರ್ಯ ದ್ವಾಪರ ಯುಗದಲ್ಲಿ ಮಹಾಭಾರತ ಪಾಂಡವರಿಗೂ ಮತ್ತು ಕೌರವರಿಗೆ ಯುದ್ಧ ನಡೀತಲ್ಲ, ಆ ಸಮಯದಲ್ಲಿ ಈ ಚಿತ್ರಣವನ್ನ ಜಕಣಾಚಾರ್ಯರು ಇಲ್ಲಿ ನೆಲೆಗೊಳಿಸಿದ್ದಾರೆ. ಅದನ್ನ ಕೆತ್ತನೆ ಮಾಡಿ ಬಹಳ ಅದ್ಭುತವಾದ ಕೆತ್ತನೆಯನ್ನು ಮಾಡಿರ್ತಾರೆ. ದಶಾವತಾರವನ್ನು ಒಳಗೊಂಡ ಶ್ರೀ ರಂಗನಾಥ ಸ್ವಾಮಿಯ ಶಿಲೆ ಇದು. ಇದನ್ನು ನೋಡೋದಕ್ಕೆ ಬಹಳ ಆನಂದಮಯವಾಗಿರುತ್ತೆ. ಹಾಗಾಗಿ ಅದರಲ್ಲಿ ಅಷ್ಟೇ ಒಂದು ಮಹತ್ವಪೂರ್ವಕವಾದ ಒಂದು ಶಕ್ತಿ ಅಡಕವಾಗಿದೆ. ಮೊದಲು ಹಿಂದಿನವರು ಹೇಳ್ತಾರೆ, ಇಲ್ಲಿ ಪ್ರಥಮವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಾಗ ಮಾಧವನಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ನಿರ್ಮಾಣ ಮಾಡಿ ಅದನ್ನ ಪೂರ್ಣ ಮುಗಿಸಿದ ತಕ್ಷಣ ಮಾಧವ ಹೊರಗಾಗ್ತಾನಂತೆ. ಹೊರಗಡೆ ಇದೆ ಮಾಧವ ಅಂತಕ್ಕಂಥ ಒಂದು ಉದ್ಭವ ಮೂರ್ತಿ ಹೊರಗಡೆ ಇದೆ. ಹಾಗಾಗಿ ಬರೇ ಖಾಲಿ ದೇವಸ್ಥಾನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಹಾಭಾರತದಲ್ಲಿ ಕೃಷ್ಣ ಬಲಗಡೆ ಶಂಖವನ್ನು ಹಿಡಿದಿದ್ದಾನೆ, ಎಡಗಡೆ ಮತ್ತೆ ಚಕ್ರವನ್ನು ಹಿಡಿದು ಮಹಾಭಾರತ 18 ದಿವಸ ಮಹಾಯುದ್ಧ ನಡೆದ ಸಮಯದಲ್ಲಿ ಅವನು ಯಾವುದೇ ತರವಾದ ಆಯುಧಗಳನ್ನು ಉಪಯೋಗಿಸಿದೆ. ಎಡಗಡೆ ಚಕ್ರವನ್ನು ಹಿಡ್ಕೊಂಡು ಬಲಗಡೆ ಶಂಖನ ಹಿಡ್ಕೊಂಡು ಆ ಮಹಾಭಾರತದ 18 ದಿನದ ಮಹಾಯುದ್ಧವನ್ನು ಮುಕ್ತಾಯಗೊಳಿಸಿರ್ತಕ್ಕಂಥ ಚಿತ್ರಣವನ್ನ ಈಗ ಕಲಿಯುಗದಲ್ಲಿ ನಮ್ಮೆಲ್ಲರಿಗೂ ನೋಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಚಿತ್ರಣವನ್ನು ನಿರ್ಮಾಣ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಮಾಧವ ತಕ್ಷಣ ಹೊರಗಾದಂತೆ. ಹಾಗಾಗಿ ಗೊಲ್ಲರಹಳ್ಳಿಯಿಂದ ಬಂದ್ಬಿಟ್ಟು ಒಂದು ಹಸು ಅದು ಹೊರಗಡೆ ಆದಾಗ ಮುಚ್ಕೊಂಡು ಅದು ಗೊಲ್ಲರಹಳ್ಳಿಯಿಂದ ಒಂದು ಹಸು ಬಂದ್ಬಿಟ್ಟು ಅದಕ್ಕೆ ಹಾಲು ಕರೆದು ಹೋಗ್ತಾ ಇತ್ತಂತೆ. ಆವಾಗ ಅಲ್ಲಿಂದ ಆ ಟೈಮ್ನಲ್ಲಿ ಇರ್ತಕ್ಕಂಥ ಊರಿನ ಗ್ರಾಮಸ್ಥರು ಯಾವುದೋ ಒಂದು ಹಸು ಬರುತ್ತಿಲ್ಲಿ ಏನಿರ್ಬೋದು ಅಂತ ನೋಡಿದಾಗ ಅಲ್ಲಿ ಒಂದು ಉದ್ಭವವಾದ ಮೂರ್ತಿ ಮಾಧವ ಅಲ್ಲಿ ಉದ್ಭವವಾದ ಮೂರ್ತಿ ಇತ್ತಂತೆ. ಹಾಗಾಗಿ ಪಳೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಮಾಧವನು ಮತ್ತು ರಂಗನಾಥನು ಒಂದೇ ಸ್ಥಾನದಲ್ಲಿ ತುಂಗಭದ್ರಾ ದಂಡೆಯ ಮೇಲೆ ನೆಲೆಗೊಳಿಸಿರ್ತಾರೆ. ಜೊತೆಗೆ ಮಹಾಲಕ್ಷ್ಮಿ ಕೂಡ ಇದ್ದಾರೆ. ಇಲ್ಲಿ ಬೇರೆ ಎಲ್ಲೂ ಕೂಡ ಇಲ್ಲ. ತಿರುಪತಿಯಲ್ಲಿ ಮಂಗಳಾಪುರದಲ್ಲಿ ದೂರದಲ್ಲಿದ್ದರೂ ಕೂಡ ಇಲ್ಲಿ ಒಂದೇ ಸ್ವಲ್ಪ ದೂರದಲ್ಲೇ ಲಕ್ಷ್ಮಿ ಮತ್ತು ರಂಗನಾಥ ಇಬ್ರು ನೆಲೆಗೊಳಿಸಿರ್ತಾರೆ. ಇದರ ವಿಶೇಷ ಪೂಜೆಗಳು ಅಂದ್ರೆ ಮಹಾಲಯ ದಸರಾದಲ್ಲಿ 9 ದಿವಸ ನವರಾತ್ರಿ ಪ್ರಯುಕ್ತ ಮಹಾಸ್ವಾಮಿಯು ನವರಾತ್ರಿಯ ದಿವಸ ಕುತ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಗಡೆ ಮೇಲೆ ಹೋಗಿ ಬರ್ತಾನೆ. ಇಡೀ ತನ್ನ ಗಡೆ ಎಲ್ಲಿದೆಯೋ ಅಲ್ಲಿವರೆಗೂ ಹೋಗ್ಬಿಟ್ಟು ಒಂದು 3ನೇ ದಿನಕ್ಕೆ ಅದನ್ನ ಮಾಡ್ತಾನೆ. ನಂತರ ಚಂದ್ರ ದರ್ಶನ, ಯುಗಾದಿ ಹಬ್ಬದ ಚಂದ್ರ ದರ್ಶನ ಯಾವತ್ತು ಆಗುತ್ತೋ ಆ ಚಂದ್ರ ದರ್ಶನ ದಿವಸ ಕಂಕಣ ಧಾರಣೆ ಆಗುತ್ತೆ. ಸ್ವಾಮಿಗೆ ಕಂಕಣ ಧಾರಣೆಯಾಗಿ ಪಂಚಮಿ ತಿಥಿ
ಪಂಚಮಿ ತಿಥಿ ಎಂದು ಬರುತ್ತೋ ಆವತ್ತಿನ ದಿವಸ ಮಹಾಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ಜರುಗುತ್ತದೆ. ಭಕ್ತಾದಿಗಳು ಅನೇಕ ರೀತಿಯಲ್ಲಿ ಬರ್ತಾರೆ. ಆಮೇಲೆ ಕಲ್ಯಾಣೋತ್ಸವ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಗೂ ಮತ್ತು ರಂಗನಾಥನಿಗೂ ವಿವಾಹವಾಗಿ ತದನಂತರ ರಥದ ಮೇಲೆ ರಂಗನಾಥ ಸ್ವಾಮಿ ಮತ್ತು ಮಾದಾಪುರ ಗ್ರಾಮದ ದುರ್ಗಮ್ಮ ದೇವಿ ಅಂತ ಇವಳಿಗೆ ರಂಗನಾಥ ಸ್ವಾಮಿಗೆ ಸಹೋದರಿ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಆ ದುರ್ಗಮ್ಮ ಮತ್ತು ರಂಗನಾಥ ರಥದಲ್ಲಿ ಕೂತು ಉತ್ತರಾಭಿಮುಖನಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ 4:30 5 ಗಂಟೆ 6 ಗಂಟೆವರೆಗೂ ಬಹಳ ಅದ್ಭುತವಾದ ರಥೋತ್ಸವ ಜರುಗುತ್ತೆ. ಹಾಗಾಗಿ ಇಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ. ಭಕ್ತರು ತಾವು ಬಂದ್ಬಿಟ್ಟು ಪರಮಾತ್ಮನ ದರ್ಶನ ಮಾಡಿ, ಆ ಪರಮಾತ್ಮನ ದರ್ಶನ ಮಾಡದೆ ನಮ್ಮ ದಿನನಿತ್ಯ ಕಷ್ಟಗಳಿದ್ದದ್ದೇ, ಆದ್ರೆ ಭಗವಂತನ ಸನ್ನಿಧಾನಕ್ಕೆ ಬಂದಾಗ ಏನೋ ಒಂದು ಉತ್ಸಾಹ ಉಲ್ಲಾಸ ಮನಸ್ಸಿಗೆ ಆಗುತ್ತೆ. ಇಲ್ಲಿ ಕೆತ್ತನೆ ಮಾಡ್ತಕ್ಕಂಥ ವಿಶೇಷತೆ ಏನಂದ್ರೆ ಈ ಸೈಡ್ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ದಶಾವತಾರವನ್ನು ಇಲ್ಲಿಂದ ಹಾಕಿದೆ ಬಿಡಿಸಿದಾನ. ಕೆತ್ತನೆ ಮಾಡಿರ್ತಕ್ಕಂಥ ಜಕಣಾಚಾರ್ಯ ಅವರು ಮೇಲ್ಭಾಗದಲ್ಲಿ ಒಟ್ಟು ದಶಾವತಾರ ಕೃಷ್ಣನದ್ದು ರಂಗನಾಥನ ದಶಾವತಾರನು ಅದು ಪೂರ್ವಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ವಿಶೇಷತೆ ಅಂದ್ರೆ ಬಲಭಾಗದಲ್ಲಿ ಶಂಕನ್ ನಡೆದ, ಅದೇ ಮಹಾಭಾರತ ಯುದ್ಧ ಮಾಡುವಾಗ ಶಂಕನ್ನ ಊರ್ತಕ್ಕಂಥ ರಥದ ಸಾರಥಿ ಆಗಿತ್ತಲ್ಲ, ಹಾಗಾಗಿ ಬಲಭಾಗದಲ್ಲಿ ಶಂಕ್ ಇದೆ, ಎಡಭಾಗದಲ್ಲಿ ಚಕ್ರ ಇದೆ. ಮತ್ತೆ ಇಲ್ಲಿ ಒಂದು ಅಮೃತ ಗಿಂಡಿ ಅಂತ ಹೇಳ್ತಾರೆ, ಇದಕ್ಕೆ ಅಮೃತ ಗಿಂಡಿ. ಬಲಗೈಯಲ್ಲಿ ಪದ್ಮಾಸನ, ಒಂದು ಪದ್ಮಾಸವನ್ನು ಹಿಡ್ಕೊಂಡಿದ್ದಾನೆ. ಆ ಕಡೆ ಈ ಕಡೆ ಸಖಿಯರಿದ್ದಾರೆ. ಎಲ್ಲರೂ ಲಕ್ಷ್ಮಿ ಮತ್ತೆ ಪದ್ಮಾವತಿ ಅಂತ ಹೇಳ್ತಾರೆ, ಆದ್ರೆ ಇದು ಸಖಿಯರು. ಇಲ್ಲಿ ಬೀಸಣಿಕೆ ಇದೆ, ಬೀಸಣಿಕೆ ಇಟ್ಕೊಂಡಿರೋದ್ರಿಂದ ಸಖಿಯರು ಅಂತ ಗೊತ್ತಿರ್ತಕ್ಕಂಥವ್ರು ಅಂತಾರೆ. ಕೆಲವರು ಲಕ್ಷ್ಮಿ ಮತ್ತೆ ಪದ್ಮಾವತಿ ಅಂತಾರೆ. ಹಾಗಾಗಿ ಬಹಳ ವಿಶೇಷವಾದ ಕೆತ್ತನೆಯನ್ನು ಮಾಡಿರ್ತಾರೆ. ಚಿತ್ರಣ ಬಹಳ ಚೆನ್ನಾಗಿದೆ. ಎಲ್ಲ ಇಲ್ಲಿ ಒಂದ್ ಸ್ವಲ್ಪ ಮಬ್ಬಾಗಿರೋದ್ರಿಂದ ಕಾಣ್ತಾ ಇಲ್ಲ ಅಷ್ಟೇ. ಆ ಗದೆಯನ್ನು ಕೂಡ ಹಾಗೆ ಅಮೃತ ಗಂಟೆಗೆ ಟಚ್ ಮಾಡಿ ಇಟ್ಟಿದ್ದಾನೆ. ಯಾವುದೇ ಆಯುಧವನ್ನು ಬಳಸಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಗರುಡ ವಾಹನ, ಇಲ್ಲಿ ಗರುಡನನ್ನ ಕೆಳಭಾಗದಲ್ಲಿ ಗರುಡನನ್ನ ಕೆತ್ತನೆ ಮಾಡಿದ್ದಾನೆ. ಇಲ್ಲಿ ಸುಂದರವಾಗಿ ಪೀಠ ಇದೆ. ಬಹಳ ಅದ್ಭುತವಾದ ಮೈವಾದ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಜಕಣಾಚಾರ್ಯವರು ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೆತ್ತನೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸರ್ವ ಭಕ್ತರು ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಕೆಳಗಡೆ ಭೂತನಾಥೇಶ್ವರ ಅಂತ ಸೇವಕರು ಇಲ್ಲಿ ಇದೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ತರನೇ ಕೆತ್ತನೆಗಳು ಇದ್ದಾವೆ, ಭೂತೇಶ್ಗಳು ಇದ್ದಾವೆ. ಹಾಗಾಗಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ತಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀ ಲಕ್ಷ್ಮೀ ರಂಗನಾಥನ ದರ್ಶನ ಮಾಡಿ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿ. ವಿಶೇಷ ಪೂಜೆ ಅಂದ್ರೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಅಂದ್ರೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಪ್ರಿಯಕರ. ಪಂಚಾಮೃತ ಅಭಿಷೇಕವನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಣ್ಣಿನ ಪ್ರಸಾದ, ಎಲ್ಲ ಹಣ್ಣುಗಳನ್ನು ಸೇರಿಸ್ಬಿಟ್ಟು ಪ್ರಸಾದ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಅದೇನೆ. ಇನ್ನು ಅಷ್ಟೋತ್ತರಗಳಿರ್ತವೆ, ನಾನಾ ವಿಧವಾದ ಅಷ್ಟೋತ್ತರಗಳು, ನವಗ್ರಹ ಪೂಜೆಗಳಾಗ್ತಾವೆ ದೇವಸ್ಥಾನದಲ್ಲಿ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಇಲ್ಲಿ ನವಗ್ರಹಗಳನ್ನು ಪೂಜೆ ಮಾಡಿರ್ತಕ್ಕಂಥವರಿಗೆ ಕೆಲವರಿಗೆ ಮಕ್ಕಳು ಕೂಡ ಸಂತಾನ ಪ್ರಾಪ್ತಿಯಾಗಿದೆ ಈ ಸನ್ನಿಧಾನದಲ್ಲಿ. ರಂಗನಾಥನ ಶಕ್ತಿಯಿಂದಲೋ ಏನೋ ಹೊರತು ಅದು ಇಂಥವೆಲ್ಲ ನಡೆದ ಪರಮಾತ್ಮನ ಸನ್ನಿಧಾನದಲ್ಲಿ. ಹಾಗಾಗಿ ಭಕ್ತರು ಎಲ್ಲದಿಂದಲೂ ಬಂದು ಆ ಪರಮಾತ್ಮನನ್ನ ನೋಡ್ಬಿಟ್ಟು ಕಣ್ತುಂಬಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.